ಸಾರ್ ನನಗೆ ಗುರ್ತಿಡಿಲಿಲ್ಲ ಅನ್ಸುತ್ತೆ. ನಾನು ಸಾರ್ ಬೆಳಿಗ್ಗೆ ರೇಡಿಗೆ ಬಂದಿರಲ್ಲ. ಪುಳಿಕುನಲ್ ಗ್ರೂಪ್ ಆಫ್ ಕಂಪನೀಸ್ MD ಎಬಿ ಸಕರಿಯ ಪುಳಿಕುನಲ್. ಪರವಾಗಿಲ್ಲ ಮೇಡಮ್, ಎಬಿ ಸಾರು ಎಲ್ಲದನ್ನು ಬೇಗ ಕಲ್ತ್ಕೋತಾರೆ. ಸರ್ ಬೇಸಿಕಲಿ ಐ ಆಮ್ ರಿಚ್ ಮ್ಯಾನ್. ಶೋ ಸಮ್ ಹೋಗಲೇ. ನನ್ನ ಫ್ರೆಂಡ್ ರಂಜಿತ್ ಡಿವೋರ್ಸ್ ಕೇಸ್ ಕೂಡ ನಾನು ಹೇಳಿದ ಸುಳ್ಳು ಸಾಕ್ಷಿಯಿಂದನೇ ನಡೆದಿದ್ದು. ದುರಂಕಾರ ನಿನಗೂ ಇದೆ. ಈಗ ಎಲ್ಲ ತಪ್ಪು ನನ್ನ ಮೇಲೆ ಹಾಕಕ್ ನೋಡ್ಬೇಡ ರಶ್ಮಿ. ಹಾಗಾದ್ರೆ ನಾನು ದುರಂಕಾರಿ ಅಂತಾನೆ ಅನ್ಕೋ. ಆರ್ಡರ್ ಆರ್ಡರ್. ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಮ್ಮ ಕುಟುಂಬದಿಂದ ಇವನೇ ಮೊದಲು ಸಿನಿಮಾ ಇಂಡಸ್ಟ್ರಿ ಬರ್ತಿರೋದು. ನಾನಾಗ್ಲೇ ದರೋಡೆಗಳನ್ನ ಕರೆಸ್ತೇನೆ ಅಂತ. ಸರ್ ನಾನು ಯೋಚಿಸಬೇಕು. ಅದು ಕೊಲೆ ಕೇಸಸ್, ಸ್ವಲ್ಪ ಟೈಮ್ ಕೊಡಿ ಸರ್. ಸರ್ ಇವಾಗ ಆರ್ಗ್ಯೂ ಮಾಡೋಕ್ಕಾಗಲ್ಲ ಸರ್. ನಿಮಗೆ ಗೊತ್ತು ನೀವು ನನ್ನ ಈಸಿಯಾಗಿ ಹಿಡಿಬೋದು ಅಂತ. ನಾನು ನಿಮ್ಮನ್ನು ಹೆಂಗೆ ಫುಲ್ ಮಾಡಿ ಸರ್. ಐ ಆಮ್ ರಿಚ್ ಜೆಂಟಲ್ಮನ್ ಯು ನೋ. ಸರ್ ಈ ರೂಮು ಲಾಕ್ ಆಗಿದೆ ಸರ್. ಬಾಡಿ ಇಲ್ಲೇ ಇರಬೇಕು ಸರ್. ನನಗೆ ಮದುವೆಯಾಗಿ ಇನ್ನೂ 3 ತಿಂಗಳಾಗಿದೆ ಅಷ್ಟೇ. ನನ್ನ ಹೆಂಡತಿ ಇವಾಗಲೇ 3 ತಿಂಗಳು ಪ್ರೆಗ್ನೆಂಟ್. ಇದೆಲ್ಲ ಆಚೆ ಜನಕ್ಕೆ ಗೊತ್ತಾಗಿ ಮರ್ಯಾದೆ ಹೋದ್ರೆ ಅವಳೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು. ಸುಳ್ಳು ಹೇಳೋದ್ರಲ್ಲಿ ನೀವು ತುಂಬಾ ಎಕ್ಸ್ಪರ್ಟ್ ಅಲ್ವಾ? ನಾನು ಬೇಕಾದ ಹೇಳ್ತೀನೋ, ನೀನೇ ಅವನ ಕೇಳಕ್ಕೆ. ಇದ್ಯಾರು? ಹಸ್ಬೆಂಡ್. ಎಷ್ಟೇ ಆದ್ರೂ ಅವ್ರ ವೈಫ್ ಅಲ್ವಾ? ವೈಫಾ? ಯಾರು ಹೇಳಿದ್ದು? ನಾನು ರಶ್ಮಿ ಹಸ್ಬೆಂಡ್ ರಂಜಿತ್. ಸುಂದರ್ ಸರ್ಗೆ ಹೊಸ ಡ್ರೈವರ ಅಲ್ಲ ಅವ್ರ ಮೈದ್ನ. ಸರ್ ಮತ್ತೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದೆ. ನೀವ್ ಯಾರ ಮಗ ಅದ ನಂಗೇನು? ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳಕ್ಕೆ ಎಷ್ಟೋ ಧೈರ್ಯ ನಿಮ್ಗೆ? ಮುಂದೆ ಸ್ಕ್ರೀನ್ ಮೇಲೆ ಯಾರು ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರನ್ನ ಹಿಡಿಬೇಕು. ನಾನು ಆಗ್ಲೇ ಹೇಳ್ದೆ, ಅವ್ನು ಕಳ್ಳ ಥರ ಕಾಣ್ತಾ ಇದ್ದಾನೆ ಅಂತ. ರಿಚ್ ಹುಡುಗ. ರಿಚ್ ಹುಡುಗನೇ. ನಾನು ಅವಾಗಲೇ ಹೇಳಿಲ್ವಾ ಸರ್ ಅವ್ರು ಹುಚ್ಚಿ ಅಂತ.